ಎಲ್ರಿಗೂ ನಮಸ್ಕಾರ. ಭಾಷಣ ಮಾಡೋ ಸಮಯ ಅಲ್ಲ, ನೋಡೋ ಸಮಯ ಇದು. ತಾಯಿಯವ್ವ, ತಾಯಿ ಅಂದ ತಕ್ಷಣ ಪ್ರತಿಯೊಬ್ಬರು ಮೈ ಮನಸ್ಸು ಎಲ್ಲ ಮರೆತು ದುಃಖ ನೋವು ಏನೇ ಇದ್ರೂ ಮರೆತು ಸಂತೋಷ ಪಡುವಂಥ ಒಂದು ಜಾಗ ತಾಯಿ ಹೃದಯ. ಅದು ಸಿಕ್ಕಿರುವಾಗ ಎಷ್ಟು ಸಂತೋಷ ಆಗುತ್ತೆ ಅನ್ನೋದು ಪ್ರತಿಯೊಬ್ಬ ಮಕ್ಕಳಿಗೂ ಗೊತ್ತಿದೆ. ಅದು ನೀವು ಎಲ್ಲ ಮಕ್ಕಳಾಗಿದ್ರಿ, ಎಲ್ಲರಿಗೂ ತಾಯಿ ಜ್ಞಾಪಕ ಬರ್ತಾರೆ. ತಾಯಿ ಅದಕ್ಕೆ 108 ಹೇಳ್ಬೋದು. ನನಗೆ ಈ ತಾಯಿಯವ್ವ ಯಾತಕ್ಕೆ ತುಂಬ ಹಿಡಿಸ್ತು ಅಂದರೆ 2 ಕಾರಣ ಇದೆ. ಒಂದು, ಗೀತಾ ಪ್ರಿಯ. ನಾನು ಬಹಳ ಮೆಚ್ಚಿರೋದು ಗೀತಾ ಪ್ರಿಯ. ಡೈರೆಕ್ಟ್ ಆಗಿದ್ರು ನನಗೆ. ನಾನು ಅವ್ರನ್ನ ರೇಗಿಸ್ತಾ ಇದ್ದೆ. ಬಹುಶಃ ಸಿನಿಮಾ ಇಂಡಸ್ಟ್ರಿ ನಾ ಎಂಟ್ರ್ ಆಗುವಾಗ ನನಗೊಂಚೂರು ಬುದ್ಧಿ ಇದ್ದಿದ್ರೆ ಗೀತಾ ಪ್ರಿಯ ಅಂತ ಇಟ್ಕೊಂಡೆ ನಾನು ಬರ್ತಿದ್ದೆ ಅಂತ. ಯಾಕಂದರೆ ನನ್ನ ಹೆಂಡತಿ ಹೆಸರು ಗೀತಾ. ನಾನು ಅವ್ರನ್ನ ಲೋವೇ ಮಾಡಿದೆ ಎಮ್.ಎಸ್ ಕಾಲೇಜಲ್ಲಿ. ನಾ ಇಟ್ಕೋಬೋದಾಗಿತ್ತು ಅಂತ ಹೇಳಿದೆ. ಪರವಾಗಿಲ್ಲ ಬಿಡು, ನಿನಗೂ ನನಗೂ ನಂಟಿದೆ ಅಂತ ಅವ್ರು ಅಂದರು. ಆ ನಂಟು ಇಲ್ಲೂ ಬೆಳೀತಾ ಇದೆ. ನೀವು ಗೀತಾ ಪ್ರಿಯ ಆಗಿದ್ದೀರಿ, ಆ ಹೆಸರೇ ಬರುತ್ತೆ. ನನಗೆ ಜೊತೆಗೆ ಬಲಗಡೆ ಡಾಕ್ಟರ್ ಕಾಮಿನಿ ಅಂತ ಅನ್ಬೋದು. ಆದರೆ ನನಗೂ ಅವ್ರಿಗೂ ಹೆಸರಿಗಿಂತ ಜಾಸ್ತಿ ಬಿಗಿಲಾದ ಒಂದು ಅವಿನಾಭಾವ ಸಂಬಂಧ ಇದೆ. ಡಾಕ್ಟರ್ ಅರವಿಂದ್, ಡಾಕ್ಟರ್ ಕಾಮಿನಿ ಇಬ್ಬರು ನನ್ನ ಹೃದಯಗಳು. ನನ್ನ ಬೆಳೆಸಿದ್ರು. ನನ್ನ ಕಷ್ಟ ಇದ್ದಾಗ, ನನ್ನ ಸುಖ ಇದ್ದಾಗ ನನ್ನ ಜೊತೆ ನಿಂತು ನನ್ನ ಮಾಡಿ ಬೆಳೆಸಿದವರು. ಅಂಥವ್ರ ಜೊತೆ ನಿಂತಿದ್ದೀನಿ, ಅದು ನನಗೆ ಸಂತೋಷ ಆಯಿತು. ಪಕ್ಕದಲ್ಲಿ ಲಹರಿ, ನಾವೊಂಥರ ಲಹರಿಯಾಗಿ ಓಡಾಡ್ತಿರ್ತೀವಿ. ಅದಕ್ಕೆಲ್ಲ ಕಾರಣ ಇವರು. ನಾವು ಬರೀ ಕರ್ನಾಟಕ ಆ ಬೌಂಡ್ರಿಲಿದ್ದೀವಿ. ರವಿ ಅವರು ಪ್ರಪಂಚಾದ್ಯಂತ ಹೊರಟ್ಬಿಟ್ಟಿದ್ದಾರೆ. ಗ್ರಾಮಿ ಅವಾರ್ಡ್ ಎಲ್ಲ ತಗೊಂಡು ಈ ಫೇಮಸ್ ಇನ್ ಎವ್ರಿ ಸ್ಟೇಟ್. ಇಷ್ಟೆಲ್ಲ ಮಧ್ಯೆ ಇದ್ದಾಗ ಸಿನಿಮಾ ಇದನ್ನು ಲಾಂಚ್ ಮಾಡುವಂಥ ವಿಶ್ವಾಸ ಕರೆದಿದ್ದು ನಾನು ಹರೀಶ್. ಅವರು ನೀವು ಬನ್ನಿ ಮೇಲೆ ಬರದೇ ಹೋದರೆ ತಪ್ಪಾಗ್ತದೆ ಅಲ್ವಾ ಮಕ್ಷು? ಕೇಳಿದೆ ಪಕ್ಕದಲ್ಲಿ ತಿಳಿಸ್ಕೊಂತಮ್ಮ. ನಾನು ಮಾತಾಡ್ತಿದ್ದಾಗ ಅವ್ರು ಎಷ್ಟು ಸಂತೋಷವಾಗ್ತಾರೆ. ಅದು ಬೇಕು ನನಗೆ. ಈ ಎಲ್ಲದರ ಜೊತೆ ತಾಯವ್ವ ಹೆಸರಿಗೆ ತಕ್ಕ ಹಾಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ದಾರಿದೀಪವಾಗುವ ತಾಯವ್ವ ಆಗಲಿ, ಸಿನಿಮಾ ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತಾರೆ ಅದು ಜನಕ್ಕೆ ಮುಟ್ಲಿ, ಆ ಹೃದಯದಲ್ಲಿ ತುಂಬಲಿ, ಸಿನಿಮಾ ಸಕ್ಸಸ್ ಆಗಲಿ ಅಂತ ಹಾರೈಸ್ತಾ ನನ್ನ ಈ ತೊದಲು ನುಡಿಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನೇ ಮಾಡ್ಕೋಬೇಕು. ಈ ತಾಯವ್ವ ಚಿತ್ರದ ಟ್ರೈಲರ್ ಲಾಂಚ್ಗೆ ನನ್ನ ಕರೆದಿದ್ದಾರೆ. ಟ್ರೈಲರ್ ನೋಡಿದಾಗ ನಾನು ಅದರ ಕಥೆದು ಯಾವ ರೀತಿ ಹೋಗುತ್ತೆ ಅಂತ ಕೇಳಿದ್ದೆ. ಆ ಕೇಳಿದಾಗಲೇ ಮನಸ್ಸು ಒಂಥರ ಭಾಳ ಖುಷಿ ಆಗ್ತಾ ಇದೆ. ನೋಡಬೇಕು ಅನ್ನೋ ಅನ್ನಿಸ್ತಾ ಇದೆ. ಟ್ರೈಲರು ನೋಡಿ ಅದರಲ್ಲಿ ತಾವು ಏನು ಹೇಳಬೇಕು ಅಂತಿದ್ದಾರೆ ಅದನ್ನು ಒಂದು ಝಲಕ್ಕಾಗಿ ನಿಮಗೆ ತೋರಿಸ್ತಾರೆ. ಆ ಝಲಕನ್ನು ನೋಡಿ ಅದೇ ನಿಮ್ಮ ಮನಸ್ಸಲ್ಲಿದ್ದು ಸಿನಿಮಾ ರಿಲೀಸ್ ಆದಾಗ ಅಭೂತಪೂರ್ವ ಯಶಸ್ಸನ್ನು ಪಡೀಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾ ಹಂಗಿರ್ಬೇಕಾ? ನಮ್ಮ ಡೈರೆಕ್ಟರ್ ಹೇಳೋದೇ ಇಲ್ಲ ನಮ್ಗೆ. ಈಗ ಹೇಳ